ನೋಡ್ರಿ ಈಗ ಬೀಜೋಪಚಾರ ಈಗ ಸದ್ಯ ಆಲ್ರೆಡಿ ಈಗ ಮಾಡಿದಾರ್ರಿ ಇವ್ರ ಇದು ಯಾವ್ದಾವ್ದ ಔಷಧ ಹಾಕಿ ಇವ್ದ ಬೀಜೋಪಚಾರ ಮಾಡಿದಾರ್ರಿ ಹೇಳ್ರಿ ಒಂದ್ ಟನ್ನಿಗೆ ಸುಣ್ಣ 100 ಗ್ರಾಮ್ ರೀ. 1 ಟನ್ನಿಗೆ ಮೇಡಮ್. ಹಾ ರೀ 100 ಗ್ರಾಮ್ ಸುಣ್ಣ, 50 ಗ್ರಾಮ್ ಹೋಮಿಕ್ ಆಸಿಡ್, ಹಾ ರೀ ಆಮ್ಯಾಗ ಕಲ್ಚರ್ ಕಲ್ಚರ್ 50 ಗ್ರಾಮ್, 50 ಗ್ರಾಮ್ ರೀ. ಮತ್ ಕಾಚುವ 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 ಅಂದ್ರ ಏನ ಮಹಾರಾಷ್ಟ್ರಕ್ಕೆ ಏನಂತಾರ ಮಹಾರಾಷ್ಟ್ರದಾಗ ಕಾಚುವ ಅಂತಾರ. ಕಾಚುವ ಅಂತಾರ್ರಿ. ಪಾಲಿಕೇರ್ ಹಾ ರೀ ಪಾಲಿಕೇರ್ 50 ಮಿಲಿ 50 ಮಿಲಿ. ಅಷ್ಟೇ. ಒಂದ್ ಬುಟ್ಟ್ಯಾಗ್ರಿ ಸುಣ್ರಿ ಹಾ ರೀ 100 ಗ್ರಾಮ್. ಹಾ ರೀ ಒಂದ್ ಬುಟ್ಟ್ಯಾಗ್ರಿ 50 ಗ್ರಾಮ್ ಇದು ಪಾಲಿಕೇರ, 50 ಗ್ರಾಮ್ ಹೋಮಿಕ್ ಆಸಿಡ್, 50 ಗ್ರಾಮ್ ಇನ್ನೊಂದು ಕಾಚುವ ಅದ್ ಹಾಕ್ತೇವ್ರಿ. ಅಂದ್ರ ಅದನ್ನ ಸುಣ್ಣದಾಗ 10 ಮಿನಿಟ್ ಒಂದ್ ಬುಟ್ಟಿ ಇಡೋದ್ರಿ. ಈ ರೀತಿ ಇಡೋದ್ರಿ ಮೇಡಮ್. ಈ ರೀತಿ ನೆನಿ ಇಡೋದ್ರಿ. 10 ಮಿನಿಟ್ ಆದಿಂದ ಚಿಗಡ ತೆಗದ ಔಷಧದಾಗ ಇಡೋದ್ರಿ. ಔಷಧದಾಗ ಇದ ಸುಣ್ಣದಿಂದ ಯಾಕೆ ಇಡೋದಂದ್ರ ಇದನ್ನ ಸುಣ್ಣ ಸ್ವಚ್ಛ ಅಂದ್ರ ಬಾದ ಯಾವಾಗ ಚಲೋ ಯಾವಾಗ ಗೊತ್ತಾಗ್ತೈತ್ರಿ. ಸ್ವಚ್ಛ ಮಾಡ್ತೈತ್ರಿ. ಸ್ವಚ್ಛ ಮಾಡ್ತೈತಿ. ಇಲ್ಲಿ ಅರ್ಧ ನಮ್ಗ ಡಿಕ್ಲೇರ್ ಸಿಗ್ತೈತಿ. ಇದನ್ ತೆಗದ ಆಮ್ಯಾಗ ಈ ಬೀಜೋಪಚಾರ ಮಾಡ್ಬೇಕ್ರಿ. ಈಗ ನಾವ್ ಇಲ್ಲಿಂದ ತೆಗದ್ ಇಲ್ಲಿ ಇಡುವಾಗ್ರಿ ಎಷ್ಟ್ ಟೈಮಿಂಗ್ ತಗೋಬೇಕ್ರಿ ಇದಕ್ಕ? ಇದಕ್ಕೂ 10 ಮಿನಿಟ್ 10 ನಿಮಿಷ ಇಡ್ಬೇಕ್ರಿ. 10 ನಿಮಿಷ ನಂತರ ಇಲ್ಲಿ ನಾವ ಕೋಕೋಪೆಟ್ಟಿಗೆ ತಗೋಬೇಕ್ರಿ. ಟ್ರೇದಾಗ್ರಿ. ಇಲ್ಲಿ ಯಾವ ರೀತಿ ನೀವು ಈಗ ಒಂದ್ ಟ್ರೇದಾಗ್ರಿ ಒಂದ್ ಇದ್ರಾಗ ಹೆಂಗ್ ಹಾಕ್ತಿರಿ ಸ್ವಲ್ಪ ತೋರ್ಸ್ರಿ. ಈಗ ಇದ ನೀವು ಹೇಳೋದು 1 ಟನ್ ಇಂದ್ರಿ ಮೇಡಮ್. ಇದು 1 ಟನ್ ನಾವು ಕಬ್ಬ ಅಲ್ಲಿ ಕಟ್ ಮಾಡಿದಾಗ ಇಲ್ಲಿ ಮಾಡೋದ ಇದು ಈ ರೀತಿ ಬೀಜೋಪಚಾರ ಮಾಡ್ಬೇಕ್ರಿ. ಒಂದ್ ಸ್ವಲ್ಪ ಹೆಚ್ಚಿಗೆ ಬೇಕಾದ್ರೆ ಹಾಕೋಬಹುದ್ರಿ. ಯಾಕಂದ್ರೆ ನೀವ ಕಬ್ಬ ಸುಮಾರು ಇತ್ತಂದ್ರ ಸ್ವಲ್ಪ ಹೆಚ್ಚಿಗೆ ಔಷಧ ಹಾಕೋಬೇಕು. ಕಣ್ಣು ಹಸಿ ಇರ್ತಿರ್ಲ ಲೆಕ್ಕಲೆ ಅದ ಕರೆಕ್ಟ್ ಇದನ್ನ ಸುಣ್ಣ ಅಂದ್ರಿ 125 ಗ್ರಾಮ್ ರೀ. ಅದು 125 ಗ್ರಾಮ್ ಫೋಟೋ ಬಿಡ್ತಂತೆ ಅಂದ್ರ ಮಾಪ್ ಮಾಡಿ ನಾವ್ ಹಾಕಂಗಿಲ್ರಿ. ಅಂದಾಜಿಟ 125 ಗ್ರಾಮ್ ರೀ. ಅದ ಇದ 50 ಮಿಲಿ, ಅದ 50 ಮಿಲಿ. ಇಷ್ಟು ಫುಲ್ ಹಾಕ್ಬೇಕ್ರಿ. ಫುಲ್ ಹಾಕ್ಬೇಕ್ರಿ. ಫುಲ್ ಹಾಕ್ಬೇಕ್ರಿ. ಕಣ್ಣಿನ ಆಯ್ಕೆ ರೀ. ಇದು ಈ ಟೈಪ್ ಇದ್ದದ್ ಹಾಕಂಗಿಲ್ರಿ. ಈ ಕಲರ್ ಹಾಕಬಾರ್ದ್ರಿ. ಇಲ್ಲಿ ನೋಡ್ರಿ ಈ ಕಲರ್ ಹಾಕಬಾರ್ದಂತ ಅವ್ರು ಹೇಳ್ತಾರ್ರಿ. ನಾಡ್ದೈತ್ರಿ. ಒಂದ್ ತಿಂಗಳದ್ರಿ ಇದು ಟೈಮ್. ಇದು 1 ತಿಂಗಳ ಟೈಮಿಂಗ್. ನಾವ್ 8 ದಿನಕ್ಕ ನಾಟ ಟೈಮ್ ಹಾಕ್ತೇವ್ರಿ. ಈ ಸ್ವಲ್ಪ ತೋರ್ಸ್ರಿ ಮೇಡಮ್. ಇದ್ ನೋಡ್ರಿ ಬಿಳಿ ಕಲ್. ಇದ 8 ದಿವಸ ಅಂದ್ರ ಬಿಳಿದಿರ್ಬೇಕ್ರಿ. ವೈಟ್ ತಳ 2 ಗಂಟೆ ತೆಗಿಬೇಕ್ರಿ. ಮ್ಯಾಲ 2 ಗಂಟೆ ತೆಗಿಬೇಕ್ರಿ. ಅಂದ್ರ ಈಗ ನಾವ ಇಲ್ಲಿ ಕಬ್ಬ ಆಯ್ಕೆ ಮಾಡ್ಕೋವಾಗ ನಾವ್ ಸರಿಯಾಗಿ ಆಯ್ಕೆ ಮಾಡ್ಕೋಬೇಕ್ರಿ. 8 ರಿಂದ 9 ತಿಂಗಳ ಕಬ್ಬ ಇರ್ಬೇಕ್ರಿ. ಹಾ ರೀ ಅದ್ರ ಮುಂದ ಕಬ್ಬ ಇರ್ಬಾರ್ದ್ರಿ. ಆಯ್ಕೆ ಮಾಡುವಾಗ್ರಿ ಮ್ಯಾಲಿಂದ 2 ಗಂಟೆ ತೆಗಿಬೇಕ್ರಿ. ತಳದಿಂದ 2 ಗಂಟೆ ತೆಗಿಬೇಕ್ರಿ. ಅಂದ್ರ ತುದಿ 2 ಗಂಟೆ ರೀ, ಬಡ್ಡಿ 2 ಗಂಟೆ ತೆಗದ ನಂತರ ಇದನ್ನ ಆಯ್ಕೆ ಮಾಡ್ಕೋಬೇಕ್ರಿ. ತುದಿ ಗಂಟೆ ಹಾಕಿದ್ರ ನಾಟಿ ಸಾಯ್ತೈತ್ರಿ. ನಾಟತೈತಿ. ಯಾರಿಗೆಲ್ಲ ಇದೆಲ್ಲ ಕಬ್ಬ ನಾಟ್ತೈತಿ ಅನ್ನತಾರ್ರಿ. ನಾಟಿ ಜಾಗದ ಮ್ಯಾಗ ಒಣಗ್ತೈತ್ರಿ. ಬಡ್ಡಿ ಹಾಕಿದ್ರ ತಿಂಗಳಾನ್ಗಟ್ಲೆ ನಾಟ್ತೈತಿ. ಬಡ್ಡಿ ಹಾಕಿದ್ರ 1 ತಿಂಗಳ ಟೈಮ್ ತಗೋತೈತಿ. ನಡುವಿಂದ ಆಯ್ಕೆ ಮಾಡ್ಕೋಬೇಕು. ಅಂದ್ರ ನಾವ್ರಿ ಮೇಡಮ್ ಬೇಗ ನಾವ್ ನಾಟಿ ಮಾಡ್ಬೇಕಾದ್ರ ಇದ ವೈಟ್ ಆಯ್ಕೆ ಮಾಡ್ಕೋಬೇಕ್ರಿ. ನಾವ್ ಲೇಟ್ ಒಂದ್ ಹೇಳಿ 1 ತಿಂಗಳಲ್ಲ ಇಟ್ಕೊಂಡ್ರ ಇದು ಆಯ್ಕೆ ಮಾಡ್ಕೋಬಹುದು. ಅದ್ರ ಲೇಟ್ ಆದೈತಿ. ಅಂದ್ರ ನಾವ್ ಜರ್ಮಿನೇಷನ್ ಜರ್ಮಿನೇಷನ್ ಲೇಟ್ ಆದೈತಿ ಮಾಡ್ಬೇಕ್ರಿ. ನೀವ್ ನೆಲದಾಗ ಮಾಡ್ರಿ ತಿಂಗಳಾನ್ಗಟ್ಲೆ ಮಾಡ್ರಿ ನಡೀತೈತ್ರಿ. ತರುವ ಹಚ್ಬೇಕಾದ್ರೆ ಇದ ಆಯ್ಕೆ ಮಾಡ್ಕೋಬೇಕು. ಈಗ ಯಾವ ರೀತಿ ನೀವು ಇದನ್ನ ಮಾಡ್ಬೇಕಿದ್ರೆ ತೋರ್ಸ ಸ್ವಲ್ಪ. ಕಣ್ಣ ಮ್ಯಾಲ ಮಾಡಿ ಕರೆಕ್ಟ್ ಒಂದ ಸೈಜ್ ಎಲ್ಲ ಎಷ್ಟು ತುಂಬಿದ್ರು ಬಿ ಒಂದ ಸೈಜ್ ಬೇರ್ಬೇಕ್ರಿ. ಒಂದ್ ಹೆಚ್ಚ ಕಮ್ಮಿ ಇದ್ರ ಬಿ ಮತ್ ಕೋಕೋಪೆಟ್ಟಿಗೆ ಸೌಂಡ್ ಮಾಡ್ಕೋಬೇಕು. ಈ ಟೈಪ್ ನೋಡ್ರಿ. ಚಲೋ 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 ಕಣ್ಣ ಬಾದಿದ್ ಮ್ಯಾಲ ಇರ್ಬೇಕು. ಪ್ರತಿಯೊಂದು ಮ್ಯಾಗ ಮಾಡ್ಬೇಕ್ರಿ. ಮತ್ ಇದು ಗಟ್ಟಿ ಕೊಡ್ಬೇಕ್ರಿ. ಇದು ಅರ್ಧ ಇಡಂಗಿಲ್ರಿ. ಮಡಿಕೆ ಸಾಯ್ತೈತ್ರಿ. ಇಷ್ಟ ನೋಡ್ರಿ. ಇಷ್ಟ ಟೈಪ್ ಇದು ಮೋಸ್ಟ್ಲಿ ನಕ್ಕಿ ಅಲ್ರಿ. ನಕ್ಕಿ ಅಲ್ರಿ. ಈ ರೀತಿ ಇರಬಾರ್ದ್ರಿ. ಈಗ ಎಮರ್ಜೆನ್ಸಿ ಚಲ್ಬಾರ್ದಂದ್ರೆ ಆದ್ರೂ ಹಾಕಬಾರ್ದ. ಆದ್ರೆ ಇದನ್ನ ನಾವ್ ಬ್ಯಾರೆ ಕಡೆ ಆಯ್ಕೆ ಮಾಡ್ಕೊಂಡು ನೋಡ್ಬೋದ್ರಿ. ಅಂದ್ರೆ ಇದ್ರಾಗ 2 ನಮೂನಿ ಮೇಡಮ್ ಮಾಡ್ಬೋದ್ರಿ. ಅಂದ್ರ ಎರಡ್ ಕ್ವಾಲಿಟಿ ನಾವ್ ಸಸಿಗಳನ್ನ ತೆಗಿಬೋದ್ರಿ. 2 ತೆಗಿಬಹುದು. ಈ ಟೈಪ್ ಒಂದ್ ತೆಗಿಬೋದ್ರಿ. ಇದು ನಾಡ್ತೈತ್ರಿ. ಲೇಟ್ ಮಾಡ್ತೈತ್ರಿ. ಲೇಟ್ ಆದೈತ್ರಿ. ಇದು ಇಷ್ಟ ನಿಮ್ಗೆ ನಾಡ್ತೈತಿ ಅನ್ಸೈತ್ರಿ. ಇದು ಆಗಂಗಿಲ್ರಿ. ಕಪ್ಪಾಗಿತ್ತಂದ್ರ ಮುಗಿತ್ರಿ. ಕೊಡ್ರಿ ಟ್ರೈ ಮಾಡ್ರಿ.
ಮೇಡಮ್ ಈಗ ಆಲ್ಮೋಸ್ಟ್ ನೀವು ಎಷ್ಟು ತಳಿಗಳನ್ನ ಇಲ್ಲಿ ಇದನ್ನ ಮಾಡಿದಿರಿ ನಿಮ್ಮ ನರ್ಸರಿದಾಗ್ರಿ? ನಮ್ ನರ್ಸರಿದಾಗ್ರಿ ಇಷ್ಟು ದಿನ ಈಗ ಮುಗ್ದದ್ದು ಇದ್ದದಷ್ಟ ಹೇಳ್ತೇನ್ರಿ. ಹಾ ರೀ 265 ಒಂದ್ ಐತ್ರಿ. ಹಾ ರೀ ಮತ್ತ SNK ಐತ್ರಿ, ಮುಗಿತ್ರಿ, ಖಾಲಿ ಐತ್ರಿ, ಇವತ್ತ ಖಾಲಿ ಆಗೈತ್ರಿ. ಹಾ ರೀ ಇದ ಮೀರಾ 32 ಒಂದ್ ಐತ್ರಿ. ಮೀರಾ 32 ರೀ. ಅಷ್ಟು 3 ತಳಿ ಇದಾವ. ಈಗ ಆಲ್ಮೋಸ್ಟ್ ನಿಮ್ ಕಡೆ ಈಗ ಎಷ್ಟು ವರ್ಷ ಆಯ್ತು ಮೇಡಮ್ ಇದು ನರ್ಸರಿ ನೀವು ಸ್ಟಾರ್ಟ್ ಮಾಡ್ರಿ? ಇದು ನರ್ಸರಿ ಚಾಲು ಮಾಡಿ 14 ವರ್ಷ ಆತ್ ನೋಡ್ರಿ. 14 ವರ್ಷದಾಗ್ರಿ ನಿಮಗ ಹೆಚ್ಚು ಜಾಸ್ತಿ ತಳಿಗಳು ನಮ್ಮ ನಾವು ಇವಾಗ ಅವಾಗ ನಮ್ದು ಚಾಲು ಆಗಿದೆ. ಸ್ಥಾಪನೆ ಅದಾಗ ಸ್ಟಾರ್ಟ್ ಮಾಡಿದ್ವಿ. ಸ್ಥಾಪನೆ ಮಾಡ್ಯಾರಿ. 15ನೇ ವರ್ಷ ಚಾಲು ಐತಿ ನೋಡ್ರಿ. 15 ವರ್ಷ ಆಯ್ತ್ರಿ ಮೇಡಮ್ ನೀವು ಇದ್ರಾಗ ಇದರಿ ಈ ಫೀಲ್ಡ್ನಾಗ ರೀ. ಈಗ ರೀ ಆಲ್ಮೋಸ್ಟ್ ಈಗ ನಮ್ಮ ರೈತರ ಅಂದ್ರ ಜಾಸ್ತಿ ಸೇಲ್ ಆಗೋದು ನಿಮ್ಮ ಕಡೆ ಈಗ ಕಬ್ಬಿನ ತಳಿ ಯಾವ್ದ್ರಿ? ಮೀರಾ 32. ಮೀರಾ 32 ಬಿಟ್ರೆ ಯಾವ್ದು ತಳಿ ಲೈಕ್ ಇಲ್ಲ? ಬೇರೆ ಬೇರೆ ಮಾಡಿದ್ರಿ 10,000 ಏಕ್ ಹೊಂಟೈತ್ರಿ. ಖರೆ ನಮ್ಮ ಏರಿಯಾದಾಗ ಕರ್ನಾಟಕದಾಗ ಹೋಗಾನಿಲ್ಲ. ಕರ್ನಾಟಕದಾಗ ಹೋಗಂಗಿಲ್ಲ. ಹೊಂಟೈತ್ರಿ. ಹಾ 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 86032. ಅದ್ರಾಗ ನೈನಾ ಮೀರಾ ರೀ ಮೂರ್ ತಳಿ ಇದಾವ್ರಿ. ₹2 ಕೊಂದು ಎಲ್ಲ ಆಳುಗಳ ಪಗಾರ ರೀ ಎಲ್ಲಾ ಇದ್ ಹೋಗಿರಿ ನಿಮ್ ಉಳಿತೈತಲ್ರಿ ಪಗಾರ? ಹಾ ಉಳಿತೈತ್ರಿಲ್ಲಮ್ಮ. ಮೇಡಮ್ ಈಗ ಇದ ಕಂಪ್ಲೀಟ್ ಆಯ್ತ್ರಿ. ಇದ್ರ ಮ್ಯಾಗ ಏನ್ ಮಾಡ್ಬೇಕ್ರಿ ಈಗ? ಈಗ ಹಾ ಇದನ್ನ ಪೂರಾ ಮಾಡ್ರಿ. ಇಷ್ಟ ಆತ್ರಿ. ಹಾ ಇದ್ರ ಮ್ಯಾಗ್ರಿ ಈಗೇನ ಕವರ್ ಹೆಂಗ್ ಮಾಡ್ಬೇಕ್ರಿ ಇದಕ್ಕ? ಕವರ್ ಅಂದ್ರೆ ಅಲ್ಲಿ ತೋರ್ಸ್ತೇನ್ರಿ ಒಂದ್. ಅಲ್ಲ ಅಂದ್ರೆ ಇದ್ರ ಮ್ಯಾಗ ಏನ್ ಮಾಡ್ಬೇಕನ ಏನ ಇಲ್ರಿ? ಹಾ ಅದ ಏನ್ ಹೆಂಗ್ ಯಾವ ರೀತಿ ಹಾಕೋದೈತ ಸ್ವಲ್ಪ ತೋರ್ಸ್ರಿ ಇದ. ಹಾ ಇದ್ರ ಮ್ಯಾಗ ಮತ್ತೆ ಈಗ ಮುಚ್ಚಬೇಕ್ರಿ ಇದ. ಇಟ್ಟದ್ದು ತೋರ್ಸ್ತೇನ್ರಿ, ನಾಟಿದ್ದು ತೋರ್ಸ್ತೇನ್ರಿ. ಹಾ ಅದರ್ಲ. ಹಾ ರೀ ಈಗ ಸೆಕೆಂಡ್ ಸ್ಟೆಪ್ ಇದರಿಂದ ಇದಾಯ್ತ್ರಿ. ಇದ್ರ ಮುಂದಿಂದ ನಮಗ್ ತೋರ್ಸ್ಬರ್ರಿ. ಇದನ್ನ ಬಟ್ಟಿ ಹಚ್ಚೋದು ಒಂದ್ ಕಡೆ ತೋರ್ಸ್ಬರ್ರಿ ಮೇಡಮ್. ನಾ ಹೇಳ್ತೇನೆ ಸರ್. ಅಲ್ಲಿ ಲಾಸ್ಟ್ ಹಚ್ಚಿರೋದೈತ್ರಿ. ಇದ್ರ ಮ್ಯಾಗ ನೀನ್ ಹಚ್ಚಿದ್ ನೋಡ್ರಿ. ಇದ ನೀನ್ ಹಾಕಿದ ಬಟ್ಟಿ ರೀ. ಅದ್ರ ಮ್ಯಾಗ ಹಿಂಗ ಇಡೋದ ನಾ ಇಟ್ಟ ತೋರ್ಸ್ತೇನ್ರಿ. ಅದ ಇರ್ಲಿಲ್ರಿ. ಈಗ ನೀವು ಬಟ್ಟಿ ಹಾಕಿದ್ರಿ ಮೇಡಮ್ ಅದ. ಈಗ ಇದು 3 ಸ್ಟೆಪ್ ಮಾಡಿದ್ರಿ. ಇದು ಈಗ ಹೆಂಗಂದ್ರ ಬಟ್ಟಿ ಮ್ಯಾಗ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಹಾಕೋದ್ರಿ. ಹಾ ರೀ ಇದು ಪ್ಯಾಕ ಮಾಡುದ್ರಿ. ಹಾ ರೀ ಗಾಳಿ ಆಡ್ಬಾರ್ದನ್ರಿ? ಹಾ ರೀ ಪ್ಯಾಕ್ ಹಾಕಿ ಇದ್ರ ಮ್ಯಾಗ ನೀವು ಟ್ರೇ ಹಾಕಬಹುದು, ರವಂದಿ ಹಾಕಬಹುದು. ರವಂದಿ ಹಾಕ್ಬೋದು ಅಥವಾ ಟ್ರೇ ಹಾಕ್ಬೋದು, ಯಾವ್ದಾರ ಒಂದ್ ಮಾಡ್ಬೋದು. ರವಂದಿ ಹಾಕಿದ್ರ ವಾತಾವರಣ ಹಂದ್ಕೋತೈತ್ರಿ. ಹಾ ರೀ ಟ್ರೇ ಹಾಕಿದ್ರ ಹೆಚ್ಚು ಕಮ್ಮಿ ಆಗ್ತೈತಿ. ಹೆಚ್ಚು ಕಮ್ಮಿ ಆಗ್ತೈತಿ. ಟೆಂಪರೇಚರ್ ಒಂದಿ ಬರೋಬರ್ ತಗೋತೈತಿ. ಕಾವ್ ಇದ್ರು ತಗೋತೈತಿ, ತಂಪಿದ್ರು ಕರೆಕ್ಟ್ ಕೊಡ್ತೈತಿ. ಮತ್ತ ಟ್ರೇ ಹಾಕಿದ್ದು ಎಕ್ದಮ್ ಕಾವು ತಗೋಬಹುದ್ರಿ. ಸುಡಬಹುದು ಬೇಕಾದ್ರೆ ಹಂಗ್ರಿ. ಇದು ತೆಗಿದ್ರೆ 8 ರಿಂದ 9 ದಿನ. ಈ ದಿನದಾಗ 12 ದಿನ. 12 ದಿನ ತೆಗಿತೀರಿ ಅಂದ್ರೆ ಚಳಿಗಾಲದಾಗ್ರಿ 12 ದಿವಸ ತೆಗಿತೀರಿ. 12 ದಿವಸ ತೆಗಿತೀರಿ. ಬ್ಯಾಸಿಗೆ 7 ದಿವಸ. ಬ್ಯಾಸಿಗೆ 7 ದಿವಸ ತೆಗಿಬೇಕ್ರಿ. ಈಗ 12 ದಿವಸ ನಂತರ ನೀವು ತೆಗದ ನಂತರ ಏನೇನ್ ಅದಕ್ಕ ಪ್ರೊಸೆಸ್ ಏನ್ ಮಾಡ್ತೀರಿ ಅದನ್ನ ಸ್ವಲ್ಪ ನಮ್ಮ ರೈತರಿಗೆ ತೋರ್ಸ್ಬರಿ. ಇದು ಕಡಿಕೆ ಇರ್ತೇನ್ರಿ. ಇದು ಎಷ್ಟು ದಿವಸ ರೀ ಇದು ಬಟ್ಟಿ ಮೇಡಮ್? 7 ದಿವಸದ. ಈಗ ಹೆಂಗ್ ಬಂದಿತ್ ನೋಡ್ ತೆಗಿರಿ ಮೇಡಮ್. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ. ಒಂದ್ ತೆಗಿರಿ. ಇಲ್ಲಿ ನೋಡ್ರಿ 7 ದಿವಸ ನಂತರ ಬಂದಂತ ಇದ ಸಸಿಗೊಳ್ರಿ. ಯಾವ್ದು ಒಂದು ಇದ್ರಾಗ ಫೇಲ್ ಆಗಿಲ್ರಿ. ಒಂದು ಫೇಲ್ ಆಗಿಲ್ರಿ. ಎಲ್ಲಾ ಸರಿಯಾಗಿ ಬಂದವ್ರಿ. ಈ ರೀತಿ ಆಯ್ಕೆ ಮಾಡ್ಕೊಂಡ್ರೆ 7 ದಿವಸ ಕಂಪಲ್ಸರಿ ಮೇಡಮ್ ಈ ರೀತಿ ಬರಬೇಕು. ಬರಬೇಕ್ರಿ. ಈಗ ನಾವು ಚಳಿಗಾಲದಾಗ ಬೇಸಿಗೆದಿಂದಾಗ ಸ್ವಲ್ಪ ಹೆಚ್ಚ ಕಮ್ಮಿ ಇನ್ನೊಂದ್ ಸ್ವಲ್ಪ ಎತ್ತರ ಬೇಕಾ 2 ದಿವಸ ಹೆಚ್ಚಿಬಿಟ್ಟು ತೆಗಿಯೋದ್ರಿ. ಬಿಡೋದ್ರಿ. ನಾಳೆ ನಾಡ್ದು ತೆಗಿದ್ರಿ. ಇವತ್ತು ತೆಗಿಬೇಕ. ಇವತ್ತು ತೆಗಿಯುವಂತ ಸಸಿ 7 ದಿವಸ ನಂತರ ತೆಗಿಬೇಕು. ಮಡಿಕೆ ಎಕ್ದಮ್ ಎಲಿ ಬಿಟ್ಟು ಚಂದ ಬರ್ತೈತಿ. ಮತ್ತೆ ಒಂದ್ ಜರ ವಾಡ್ ಮಾಡಿ ತೆಗದ್ರಿ ಬಿಸಿಲ್ ಆಗ್ತೈತಿ ಎಲಿ. ಈಗ ಪ್ರತಿಯೊಂದ ಇವ ಯಾವ ಫೇಲ್ ಆಗಿಲ್ರಿ ಮೇಡಮ್? ಯಾರ ಕಣ್ಣು ನಾವು ಆಯ್ಕೆದಾಗ ತಪ್ಪ ಹಾಕಿದಾರ ಇಲ್ಲಿ ನೋಡ್ರಿ. ಹಿಂಗ ತಪ್ಪ ನಾಟೈತ್ರಿ. ಅದು ನಾಟಿದ್ರಿ. ತಪ್ಪ ಹಾಕಿದ್ರ ಅಷ್ಟ ಹೋಗ್ತೈತ್ರಿ. ಇಲ್ಲಾರ ವಿಶೇಷ ಹೋಗಂಗಿಲ್ಲ. ತಪ್ಪ ಹಾಕಿರ ಹೋದಿತ್ರಿ. ಇಲ್ಲಾಂದ್ರೆ ಈ ರೀತಿ ನಾವು ಕರೆಕ್ಟ್ ಆಗಿ ಕಬ್ಬಿನ ಬೀಜ ಆಯ್ಕೆ ಮಾಡ್ಕೊಂಡ್ರೆ 1 ನಂಬರ್ ಮೇನ್ ಇಂಪಾರ್ಟೆಂಟ್ ಅಂದ್ರ ಅದರಲ್ಲಿ ನಾವು ಫೇಲ್ ಆಗ್ಬಾರ್ದ್ರಿ ಮೇಡಮ್. ಇದ ಇಲ್ಲಿಂದ ಈಗ ನೀವು ತಗೊಳ್ತೀರಿ ಇದನ್ನ, ಈಗ ತೆಗಿತೀರಿ ಇದನ್ನ ಬಟ್ಟಿ ಆ ಟೈಪ್ ಬರ್ತೈತಿ. ಅದಕ್ಕೇನು ಬೀಜೋಪಚಾರ ಮಾಡ್ಬೇಕು ಇದನ್ನ ನೆಕ್ಸ್ಟ್ 4ನೇ ಪಾಯಿಂಟ್ ನಮ್ಗ ಹೇಳ್ಬರಿ ಮೇಡಮ್. ಇವತ್ತು ಇದನ್ನ ತೆಗಿಬಹುದು. 4ನೇ ಸ್ಟೆಪ್ ನೋಡ್ರಿ.
ಮೇಡಮ್ ಇದು 2 ದಿವಸ ಆತ್ರಿ ತೆಗದೇವ್. ಇದು 2 ದಿವಸ ಆಯ್ತು. 2 ದಿವಸ ಆತ್ರಿ. ಈಗ 2 ದಿವಸ ಆಯ್ತ್ರಿ ಮೇಡಮ್ ಏನ್ ತಗದ್ರಿ? ಬಿಟ್ಟೈತಿ ನೋಡ್ರಿ. ಹಾ ಈ ತಪ್ಪಲ್ ಬಿಟ್ಟಿದ್ರಿ. 2 ರಾತ್ರಿ ನಿನ್ ರಾತ್ರಿ ನಿನ್ ಬೆಳಿಗ್ಗೆ ಇವತ್ತ 3 ಬರೀ ನೀರಟ್ಟ ಸಿಂಪರಣೆ ಮಾಡ್ತಿರೋ ಅಥವಾ ಇದಕ್ಕೆ ಏನಾದ್ರು ಮತ್ತ ಔಷಧ? ಈಗ 5 ದಿವಸ ಔಷಧ ಏನು ನಡೆಯಂಗಿಲ್ರಿ, ಏಕದಮ್ ಹೈಡೋಸ್ ಆಗ್ತೈತ್ರಿ. ಹಾ ರೀ. ಈಗ 5 ದಿವಸ ನಂತರ ಇದಕ್ಕ ಏನು ಕೊಡ್ತೀರಿ? ಇದಕ್ಕ ಹೋಮಿಕ್ ಆಸಿಡ್ 19 ಮತ್ರಿ ಇನ್ನೊಂದು ಟಾನಿಕ್ ಅಂತ ಹೇಳಿ ಸ್ಪ್ರೇ ಬರ್ತಾವ್ರಲ್ಲ, ಅವ್ ಹೆಸರು ನಂಗ ಅದ್ 19 ಮತ್ತೆ ಜರ್ಮಿನೇಟರ್ ಹಿಂಗೆಲ್ಲ ಸ್ಪ್ರೇ ಕೊಡ್ತಾರ. 50 ಒಂದ್ ಪಂಪಿಗೆ 100 ml 50 ml ಹಿಂಗ್ ಕೊಡ್ತಾರ. ಇದ ಎಷ್ಟ್ ದಿವಸ ಅಂದ್ರ ಡಿಫ್ರೆನ್ಸ್ 2 ದಿವಸ ಬಿಡ್ತೀರಿ? ಅಂದ್ರ ಒಮ್ಮೆ ಸ್ಪ್ರೇ ಕೊಟ್ಟದಂತರ ಔಷಧ 8 ದಿವಸ ಬಿಟ್ಟು ಹೊಡಿತೇವ್ರಿ ಅಂತ 21 ದಿವಸಗೊಮ್ಮೆ ಕೊಡ್ತೇವೆ. 21 ದಿವಸ ಕೊಡ್ತೀರಿ. ಈಗ ಲಾಸ್ಟ್ ಕೊಡುವಾಗ ಒಮ್ಮೆ 3 ಡೋಸ್ ರೀ. ಇದು ಎಷ್ಟು ದಿವಸಿಗೆ ನಾವು ಡೆಲಿವರಿ ಇದನ್ನ ಹಚ್ಚಬೇಕ್ರಿ? ಇದನ್ನ 45 ದಿವಸರಿ 45 ದಿವಸ ಕಂಪಲ್ಸರಿ ಹೋಗಬೇಕ್ರಿ ಪ್ರತಿ ತರ. ಅಲ್ಲಿ 45 ದಿವಸದ ಅದ ತರೋರಿ ಹೇರಿ ಹೋಗೈತ್ರಿ. ಹಾ ರೀ ಬರ್ರಿ ಮೇಡಮ್. ಈಗ ಆಲ್ರೆಡಿ ಮೇಡಮ್ ಇದ 45 ದಿವಸ ರೀ. ಇದಲ್ರಿ ಸ್ವಲ್ಪ ಕಡಿಮೆ ಐತಿ. ಇದು 1 ತಿಂಗಳು ಇಷ್ಟೇ. 45 ದಿವಸ ತರೋ. ಇದ 45 ದಿವಸ ತರೋರಿ. ಈಗ ಈಗ ರೈತರಿಗೆ ಹಚ್ಬೇಕ್ರಿ. ಈಗ ಬಂದೈತ್ರಿ ಮೇಡಮ್. ಬಂದೈತ್ರಿ. ಈಗ ಯಾವ ರೀತಿ ಈಗ ಎಲ್ಲಾ ಆರೋಗ್ಯಕರವಾಗಿ ಐತ್ರಿ. ಈಗ ಸಸಿ ಇದರಿ, ಏನು ಸಮಸ್ಯೆ ಇಲ್ಲ. ಈ ರೀತಿ ಹೋದ ಅವ್ರ ಹಚ್ಬೇಕ್ರಿ. ಹಚ್ಚಿದ ನಂತರ ಅವ್ರ ಒಂದ್ ಡ್ರಿಂಚಿಂಗ್ 8 ದಿವಸ ಬಿಟ್ಟು ಕೊಡ್ಬೇಕ್ರಿ ರೈತರು. 8 ದಿವಸ ಹಚ್ಚಿ 8 ದಿವಸ ನಂತರ ಡ್ರಿಂಚಿಂಗ್ ಸ್ಟಾರ್ಟ್ ಮಾಡ್ಬೇಕ್ರಿ. ನೋಜಲ್ ತಗದ 1 ಎಕರೆಕ್ ಇಂತಿಷ್ಟ ಅಂತೇಳಿ ಮಾಪ್ ಐತ್ರಿ. ಹಾ ಹಾ ರೀ. ಹಚ್ಚಿ 45 ದಿವಸಕ್ಕ ಈ ಸೈಡ್ ಎಲ್ಲಾ 10-15 10ರಿಂದ 12 ಮರಿ ಹೊಡಿತೈತಿ. ಇದು ಹಚ್ಚಿ 45 ದಿವಸ ರೀ. ಅಂದ್ರೆ ಇದು 45 ದಿವಸ ತರೋರಿ. ಇದು ಹಚ್ಚಿಂದ ಅಂದ್ರ ಈಗ ನಾವು ರೈತರು ಓದ್ ಹಚ್ಚಿ 45 ದಿವಸಕ್ಕೆ 8-10 ಮರಿ ಹೊಡಿತೈತ್ರಿ. ಇದನ್ನ ಮುರಿದ್ ಬಿಡೋದ್ರಿ. ಮೇನ್ ತಾಯಿ ಬೇರೆ. ಅಂದ್ರೆ ಇದಕ್ಕ ಸಪೋರ್ಟ್ ಎಲ್ಲಾ ತಾಯಿ ಬೇರೆ ಮಕ್ಕಳಿಗೆ ಬೇರೆ ಸಿಗ್ತೈತಿ. ಅಂದ್ರೆ ಮೇಡಮ್ ಇಲ್ಲಿ 45 ದಿವಸ ಅಲ್ಲಿ 45 ದಿವಸ ಅಂದ್ರ 90 ದಿವಸ ಪ್ರೊಸೆಸರ್ ಐತ್ರಿ. 90 ದಿವಸನಾಗ್ರೆ ಅಲ್ಲಿ ರೈತರು 1-2-3 ಡ್ರಿಂಚಿಂಗ್ ಕೊಡಬೇಕ್ರಿ. ಆಮೇಲೆ ಇದ ಕರೆಕ್ಟ್ ಆಗಿ ಒಂದ ಲೆವೆಲ್ ಬರ್ತೈತಿ. ಮತ್ತೆ ತುರಾಯಿ ಬರಂಗಿಲ್ಲ. ಇದನ್ನ ಮೇನ್ ಮುರಿಲಿಲ್ಲ ಅಂದ್ರೆ ಮಾತ್ರ ಇದೊಂದ ಅಖಂಡ ಹೋಗ್ತೈತ್ರಿ. ಸಣ್ಣ ಮರಿ ಸಣ್ಣ ಉಳಿತಾವು. ಇದೊಂದ ತುರಾಯಿ ಒಂದ ಲೆವೆಲ್ ಬರ್ತೈತಿ. ಅಂದ್ರೆ ಒಂದ್ ಲೆವೆಲ್ ಮಕ್ಕಳು ಬಂದಂಗ ಮುರಿಯಬೇಕು ಕಂಪಲ್ಸರಿ. ಹಾ ಮರಿಬೇಕು.